ನಮಸ್ಕಾರ ಫ್ರೆಂಡ್ಸ್. ತುಂಬಾ ದಿನ ಆಗಿತ್ತು ನಾವು ಇಲ್ಲಿ ವಿಡಿಯೋ ಮಾಡಿ ರೋನೋ ಫಾರ್ಮ್ಸ್ ಜೊತೆ. ನೋಡಿ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಅಂದ್ರೆ ಇಲ್ಲಿ ನಮ್ಮ ಇದಕ್ಕೆ ವಾಚ್ಮನ್ಗೆ ಒಂದು ಶೆಡ್ ಕಟ್ಟಿದ್ದೀವಿ. ಆಮೇಲೆ ಹಿಂದ್ಗಡೆ ಒಂದು ಟ್ರಾನ್ಸ್ಫಾರ್ಮರ್ ಹಾಕಿದ್ದೀವಿ. ಹಿಂದೆ ಅಂತಲೇ ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ತಿದ್ದೀವಿ. ಈ ಟ್ರಾನ್ಸ್ಫಾರ್ಮರ್ ಹಾಕ್ತಿದ್ದೀವಿ ಅಲ್ಲಿ. ಆಮೇಲೆ ಇಲ್ಲಿ ಹೊಸದಾಗಿ ಬೋರ್ ಕೊರ್ಸಿದೀವಿ. ಬೋರ್ ಚೆನ್ನಾಗಿ ನೀರು ಬಿಟ್ಟಿದೆ. ಬೋರಿಂದ ಇಲ್ಲಿ ವೆಂಚುರಿ ಇಟ್ಟಿದೀವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ತೆಂಗಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲೊಂದಿದೆ, ಆ ಕಡೆ ಒಂದಿದೆ. ಆಮೇಲೆ ಇದು ನಾನು ಹೇಳಿದ್ನಲ್ಲ, ಇದು ನಾವೇ ಹಾಕಿ ಕಾಯಿ ತಂದು ನಾವೇ ಹಾಕಿದ್ ನಮ್ ಬೇರೆ ತೋಟದಿಂದ ಅಂತ. ಅದು ನೋಡಿ ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ. ಅಲ್ಲೊಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ. ಇದು ನಮ್ಮ ಹಸುಗೋಸ್ಕರ ಸೀಮೆ ಹುಲ್ಲು ಹಾಕಿದೀವಿ ಸ್ವಲ್ಪ. ಇದು ಬಾಳೆ ಅವಾಗ ಇರ್ಲಿಲ್ಲ, ಚಿಕ್ಕದು ಇಷ್ಟು ಸಸಿ ಇತ್ತು ನೋಡಿ, ಈಗ ಹೆಂಗ್ ಬೆಳೆದು ಬಿಟ್ಟಿದೆ. ಅಂಡ್ ಇದು ಹಾಕಿದೆ, ಗೊನೆನೂ ಹಾಕಿದೆ. ಸುಮಾರು ಬಾಳೆ ಗೊನೆ ಹಾಕಿದೆ. ಮತ್ತೆ ಇಲ್ಲೆಲ್ಲ ನಾನು ಹೇಳ್ದಂಗೆ ಹನಿ ಬೇಸ್ಗೆಲ್ಲ ನಾನು ಗಿಡ ಹೂವಿನ ಗಿಡಗಳು ಹಾಕಿದೀವಿ. ಅದು ಹೂ ಬಿಟ್ಟಿದೆ. ಹೈಬಿಸ್ಕಸ್ ಬಿಟ್ಟಿದೆ, ಅಲ್ಲೊಂದು ಇದು ಬಿಟ್ಟಿದೆ. ಇಲ್ಲಿ ಬಾಳೆ ಅಲ್ಲಿ ಗೊನೆ ಕಾಣಿಸುತ್ತೆ ನೋಡಿ, ಇಲ್ಲಿದೆ ಅಲ್ಲಿದೆ. ಸುಮಾರು ಗೊನೆಗಳು ಹಾಕಿದೆ ಉದ್ದಕ್ಕೂ. ಹಿಂಗೆ ನೋಡಿದ್ರೆ ಉದ್ದಕ್ಕೂ ಗೊನೆಗಳು ಹಾಕಿದೆ ನೋಡಿ. ಅಲ್ಲಿ ಏಲಕ್ಕಿ ಬಾಳೆ ಚೆನ್ನಾಗಿ ಬಂದಿದೆ. ಅಂದ್ರೆ ನಾವು ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇರೋದು, ಏನು ಇದು ಮಾಡಿಲ್ಲ. ಸಿಂಥೆಟಿಕ್ ಗೊಬ್ಬರ ಏನು ಕೊಟ್ಟಿಲ್ಲ. ಆಲ್ರೆಡಿ ನುಗ್ಗೆ ಕಾಯಿ ಬಿಡೋಕೆ ಶುರುವಾಗಿದೆ. ಇಲ್ಲಿ ಸುಮಾರು ಬಿಟ್ಟಿದೆ. ಈ ಒಂದು ಹಾರ್ವೆಸ್ಟ್ ಮಾಡೋ ಮಟ್ಟ ಬಂದಿದೆ. ಇದೆ ಸುಮಾರು. ಆಮೇಲೆ ಹಾರ್ವೆಸ್ಟ್ ಮಾಡ್ತೀನಿ. ಹಾರ್ವೆಸ್ಟ್ ಆಗುವಂತದ್ದು ನೋಡಿ. ತೆಂಗಿನ ಗಿಡಗಳು ಅಲ್ಲಲ್ಲಿ ಹೂಡ್ಸಿದೀವಿ ನಾವು. ಇಲ್ಲಿದೆ, ಆ ಕಡೆ ಒಂದಿದೆ. ಎಲ್ಲ ತುಂಬಾ ಚೆನ್ನಾಗಿ ನೆಟ್ಕೊಂಡಿದೆ ತೆಂಗಿನ ಗಿಡಗಳೆಲ್ಲ. ನುಗ್ಗೆಕಾಯಿ ಈ ಸತಿ ನುಗ್ಗೆ ಸೊಪ್ಪು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿದೆ. ಸ್ವಲ್ಪ ಮೊನ್ನೆ ತಗೊಂಡು ಹೋದ್ವಿ, ಅದನ್ನ ಸರಿಯಾಗಿ ತಗೊಂಡೋಗಿದ ತಕ್ಷಣ ಅದನ್ನ ಬಿಚ್ಚಿಡ್ಲಿಲ್ಲ, ಹಂಗಾಗಿ ಸ್ವಲ್ಪ ಹಾಳಾಯ್ತು. ಈ ಸತಿ ಸ್ವಲ್ಪ ತಗೊಂಡೋಗಿ ಇದು ಮಾಡ್ತೀನಿ ನೋಡಿ. ಇದು ಮಳೆ ನೀರು ಬಂದ್ರೆ ಸ್ವಲ್ಪ ಎಲ್ಲ ಹಿಂಗೆ ರೋಡ್ ಮೇಲೆ ಬರ್ತಾ ಇತ್ತು, ಹಂಗಾಗಿ ಅಲ್ಲೊಂದು ಪೈಪ್ ಹಾಕ್ಬಿಟ್ಟು ಕಾಲುವೆ ಮಾಡ್ಬಿಟ್ಟಿದ್ದೀವಿ ಆ ಕಡೆಗೆ ಹೋಗ್ಲಿ ಅಂತ. ಆಮೇಲೆ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಅಂದ್ರೆ ಅಲ್ಲಿ 2 ಬಾತ್ರೂಮ್ ಕಟ್ತಾ ಇದ್ದೀನಿ. ಬಾತ್ರೂಮ್ ಕಮ್ ಟಾಯ್ಲೆಟ್ಸ್. ಇಲ್ಲಿ ಕ್ಯಾಂಪಿಂಗ್ ಮಾಡೋರ್ಗೆ ಹೆಲ್ಪ್ ಆಗುತ್ತೆ ಅಂತ. ಮೊದಲು ಇಲ್ಲಿ ಕ್ಯಾಂಪಿಂಗ್ಗೆ ಇಲ್ಲಿ ಅನ್ಕೊಂಡಿದ್ವಿ, ಇಲ್ಲಿ ಹಾಕಿದ್ವಿ, ಇಲ್ಲಿ ಮಾಡಿದ್ವಿ ಸಹ ಕ್ಯಾಂಪಿಂಗು. ಬಟ್ ಆಮೇಲೆ ಸಬ್ಸಿಕ್ವೆಂಟ್ ಆಗಿ ಅಲ್ಲಿ ಬಾತ್ರೂಮ್ ಕಟ್ಟೋಣ ಅಂತ ಪ್ಲಾನ್ ಚೇಂಜ್ ಮಾಡಿದ್ರು. ಸೊ ಇನ್ನೇನದು ಶಾರ್ಟ್ಲಿ ಅದು ರೆಡಿ ಆಗುತ್ತೆ ನೋಡಿ. ಕ್ಯಾಂಪಿಂಗ್ಗೆ ಈ ಕಡೆ ಮಾಡೋಣ ಅಂತ ಎಲ್ಲ ಸ್ವಲ್ಪ ರೆಡಿ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ, ಚೆನ್ನಾಗಿರುತ್ತೆ, ಹೈಟಲ್ಲಿ ಇರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಆಗ ಮನೆ ಬರೀ ಚಿಕ್ಕದಾಗಿತ್ತಲ್ಲ, ಇದು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ವಿ. ಈಗ ಮುಂದೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಮುಗಿಸಿ, ಅಂದ್ರೆ ಶೀಟ್ ಹಾಕ್ಬಿಟ್ಟು ಮುಂದೆ ಕನ್ಸ್ಟ್ರಕ್ಷನ್ ಮುಗಿಸಿ ಅದೆಲ್ಲ ರೆಡಿ ಟು ಯೂಸ್ ರೆಡಿ ಆಗ್ಬಿಟ್ಟಿದೆ. ಈಗ ಇದು ಲೇಟೆಸ್ಟ್ ಆಗಿ ಆಗಿರೋ ಡೆವಲಪ್ಮೆಂಟ್. ಮುಂದೆ ಸ್ವಲ್ಪ ಕಾರ್ಗೆ ನೆರಳಿರ್ಲಿ ಅಂದ್ಬಿಟ್ಟು ಫುಲ್ ಚಪ್ರ ಹಾಕ್ಬಿಟ್ವಿ. ಸ್ವಲ್ಪ ನಮ್ಮ ಹತ್ರ ಪೈಪ್ ಸುತ್ತು, ಆ ಪೈಪ್ಸ್ ಹಾಕ್ಬಿಟ್ಟು ಚಪ್ರ ಹಾಕಿ. ಇಲ್ಲಿ ಈ ಗಿಡ ಮ್ಯಾಂಗೋ 1 ವರ್ಷ ಆಗಿರ್ಬೋದು ಅಷ್ಟೇ ನಾವು ತಂದು ನೆಟ್ಟು. ಸೊ ಅವಾಗಲೇ ನಮ್ಗೆ ಒಂದು 7-8 ಕಾಯಿ ಬಿಟ್ಟಿತ್ತು. ಯಾರೋ ಗಿಫ್ಟ್ ಕೊಟ್ಟಿದ್ದು 7-8 ಕಾಯಿ ಬಿಟ್ಟಿತ್ತು ನೋಡಿ. ಇಲ್ಲಿ ಬ್ರಹ್ಮಕಮಲ, ಓಹ್ ತುಂಬಾ ಚೆನ್ನಾಗಿದೆ. ಬ್ರಹ್ಮಕಮಲ ಬಂದ್ಬಿಟ್ಟಿದೆ ನೋಡಿ, ಚಿಕ್ಕ ಗಿಡಕ್ಕೆ ಬ್ರಹ್ಮಕಮಲ ಬಂದ್ಬಿಟ್ಟಿದೆ. ನಾನು ಇವಾಗ ನೋಡ್ತಾ ಇದ್ದೀನಿ. ಇದು ಕರ್ಬೇವಿನ ಸೊಪ್ಪು ನೋಡಿ. ಇಲ್ಲೇ ಸಬ್ಬಕ್ಸಿಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬೆಳೆದು ಬಿಟ್ಟಿದೆ ಅಂತ. ಒಂದೇ ಗಿಡ ಹೆಂಗೋ ಬಿದ್ದು, ನಾವು ಹಾಕಿರೋದಲ್ಲ, ಹೆಂಗೋ ಬಿದ್ದು ಬಂದಿದೆ. ಬೀಜಕ್ಕೆ ಅಂತ ಹಂಗೆ ಬಿಟ್ಕೊಂಡಿದ್ದೀವಿ. ತುಂಬಾ ಫ್ರಾಗ್ನೆನ್ಸ್ ತುಂಬಾ ಚೆನ್ನಾಗಿದೆ.
ಈ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಹೂವಿನ ಗಿಡಗಳು ಹಾಕಿದೀವಿ ಮನೆ ಮುಂದೆ. ಇಲ್ಲಿ ಟೆಂಪಲ್ ಟ್ರೀ ಇದೆ, ಅಲ್ಲಿ ಒಂದು ಶೋ ಗಿಡ ಇದೆ, ಆ ಕಡೆ ಪಾರಿಜಾತ ಇದೆ. ಹಂಗೆ ಮುಂದೆ ಹೋದ್ರೆ ಒಂದು ದಾಸವಾಳ ಇದೆ. ಇಲ್ಲೆಲ್ಲೋ ಒಂದು ಮಲ್ಲಿಗೆ ಗಿಡ ಹಾಕಿದ್ದೆ, ಎಲ್ಲ ಇರ್ಬೋದು. ಅಲ್ಲೊಂದು ಮಲ್ಲಿಗೆ ಗಿಡ, ಆಮೇಲೆ ಇದು ಚಕ್ರಮಣಿ ಸೊಪ್ಪಿದೆ, ತಿನ್ಬೋದು. ಚಕ್ರಮಣಿ ಸೊಪ್ಪು ಒಳ್ಳೇದು. ಆಮೇಲೆ ಅಲ್ಲಿ ನೋಡಿ ಅಲ್ಲೊಂದು ಅಷ್ಟು ಇದಿದೆ ನೋಡಿ, ಅದೇನು ಅಂದ್ರೆ ಹರಳಾಕಿದ್ವಿ. ಎಷ್ಟು ಬಿಸಿಲು ಬೀಳಬಾರ್ದು ನಮ್ಮ ಗಿಡಗಳಿಗೆ ಇದು ಅಡಿಕೆ ಗಿಡಗಳಿಗೆ ಅಂದ್ಬಿಟ್ಟು ಹರಳಾಕಿದ್ವಿ. ಅದು ಹರಳು ಹೆಮ್ಮರ ಆಗೋಗಿತ್ತು. ಅಂಡ್ 2 ಸಮ್ಮರ್ ನಮ್ಗೆ ಅದೇ ಕಾಪಾಡ್ತು. ಈಗ ಅದನ್ನ ಕಡಿಸ್ಬಿಟ್ಟು ಆ ಕಡೆಗೆ ಹಾಕ್ಸ್ತಾ ಇದ್ದೀನಿ. ಇದು ಸೀತೆಕಾಯಿ ಸ್ವಲ್ಪ ಪ್ರೂನೇ ಮಾಡಲಿಲ್ಲ ಇದನ್ನ ತಂದಾಗಿಂದ. ಸ್ವಲ್ಪ ತಂದಾಗಿಂದ ಪ್ರೂನೇ ಮಾಡಿರ್ಲಿಲ್ಲ. ನೋಡಿ ಇಲ್ಲೊಂದು ಕಾಯಿ ಬಿಟ್ಟಿದೆ, ಇಲ್ಲೊಂದು ಈಚ್ ಹಾಕಿದೆ ನೋಡಿ. ಇದರಲ್ಲಿ ಆಕ್ಚುಲಿ ಆ ಗಿಡದಲ್ಲಿ ಅನ್ಸುತ್ತೆ, 3 ಗಿಡದಲ್ಲಿ ಹಾರ್ವೆಸ್ಟ್ ಮಾಡಿದ್ವಿ. ಇದು ನಿಂಬೆ, ಅದು ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ ಇದೆ. ಹಿಂಗೆ ಬಂದ್ರೆ ನಮ್ಮ ಕಡೆ ಆಲ್ ಸ್ಪೈಸ್ ಇದೆ, ಸರ್ವ ಸಾಂಬಾರ್ ಇಲ್ಲ, ಆಲ್ ಸ್ಪೈಸ್ ಇದೆ. ಇಲ್ಲಿ ಒಂದು ವಾಟರ್ ಆಪಲ್ ಇದೆ ನೋಡಿ. ಇದು ಮೇವು ಕಲರ್ ಚೆನ್ನಾಗಿತ್ತು ಅಂದ್ಬಿಟ್ಟು ಇದನ್ನ ಎಲ್ಲ ಯಾರ್ದೋ ತೋಟ ಹತ್ರ ಈಸ್ಕೊಂಬಂದು ಹಾಕಿದ್ವಿ. ಗಿಡ ಇದೆ ನೋಡಿ, ಇದು ಸಪೋಟ ಗಿಡ ಇದೆ. ಇಲ್ಲೊಂದು ಲೆಮನ್ ಇದೆ ನೋಡಿ. ಇದೊಂದು ಸೀಬೆ ಹಣ್ಣಿನ ಗಿಡ, ವಾವ. ಇದನ್ನು ನಾವು ಯಾವಾಗ ಕಾಯಿ ಇತ್ತು ಅಂತ ಹಾರ್ವೆಸ್ಟ್ ಇದು ಪ್ರೂನಿಂಗ್ ಮಾಡಲಿಲ್ಲ, ಹಂಗೆ ಬಿಟ್ಬಿಟ್ಟಿದ್ವಿ. ನೋಡಿ ಅಲ್ಲೊಂದು 3 ಕಾಯಿ ಬಿಟ್ಟಿದೆ ನೋಡಿ. ಆಮೇಲೆ ಬಾಳೆ ಅಂತೂ ನಮ್ಗೆ ತುಂಬಾ ಚಿಕ್ಕನೇ ಇತ್ತು ಬಾಳೆ. ಯಾವಾಗೂ ಬಾಳೆ ಬಂದಾಗೆಲ್ಲ ಅದೊಂದೇ ಕರೆಕ್ಟಾಗಿ ಸಿಗ್ತಾ ಇದ್ದಿದ್ದು. ಬಾಳೆ ನೋಡಿ ಅಲ್ಲೊಂದು ಗೊನೆ ಹಾಕಿದೆ ನೋಡಿ, ಸುಮಾರು ಗೊನೆಗಳಿವೆ. ಸದ್ಯಕ್ಕೆ ಒಂದು ಹಾರ್ವೆಸ್ಟ್ ಮಾಡ್ಬೋದಾ ಅಂತ ನೋಡಿ. ಅಲ್ಲೊಂದಿದೆ, ಇದು ಮಾಡಿದ್ರು, ಅಲ್ಲೊಂದಿದೆ ನೋಡಿ. ಇದೊಂದು ಮಾವಿನ ಗಿಡ ಇದೆ, ಗಿಡ ಇದು ಮಾವಿನ ಗಿಡ. ಸುಮಾರು ಇದು ಬರೀ ಫ್ರೂಟ್ಸ್ ಬಿಟ್ರೆ ನಮ್ಮ ಅಡಿಕೆ. ಇದು ನೋಡಿ ಕಾಫಿ ತುಂಬಾ ಚೆನ್ನಾಗಿ ನಿಂತ್ಕೊಂಡಿದೆ, ಕಾಫಿ ಗಿಡ. ಇನ್ಫ್ಯಾಕ್ಟ್ ಕಾಫಿ ಬಿಟ್ಟಿತ್ತು, ಅಲ್ಲಿ ಬಿಟ್ಟಿದೆ, ಮತ್ತೆ ಆ ಗಿಡದಲ್ಲಿ ಬಿಟ್ಟಿದೆ. ಇಲ್ಲಿ ಕಾಫಿ ಬಿಟ್ಟಿದೆ, ಇಲ್ಲಿ ಎಲ್ಲ ಬಿಟ್ಟಿದೆ. ಇದು ಅರಾಬಿಕಾ ಕಾಫಿ ತಂದಿದ್ದು ನಾವು. ಇಲ್ಲಿ ಅಲ್ಲೂ ಇದೆ ನೋಡಿ, ಇಲ್ಲಿದೆ ನೋಡಿ, ಇದು ಅರಾಬಿಕಾ ಕಾಫಿ. ನಮ್ಮ ಹತ್ರ ಅರಾಬಿಕಾ, ರಬುಸ್ತಾ ಮೊನ್ನೆ ಯಾರೋ ಫ್ರೆಂಡ್ಸ್ ಕಾವೇರಿ ಕೊಡ್ತಾರೆ, ಸ್ವಲ್ಪ ತಂದಿದ್ದೀವಿ, ಸತಿ ತಂದಿದ್ದೀವಿ. ಅದೀಗ ಉಳ್ಬೇಕು. ಇದು ನೇರಳೆ, ಅದು ಬಟರ್ ಫ್ರೂಟ್. ಅಲ್ಲೊಂದು ಸೀತಾಫಲ ಇದೆ ನೋಡಿ, ಇಲ್ಲಿ ಸೀತಾಫಲ ಇದೆ. ಸೀತಾಫಲ ನೋಡಿ. ಇದು ವೈಟ್ ಈಶಾ ಫೌಂಡೇಶನ್ ಇಂದ ಇದ್ದಿದ್ದು. ಅವರು ನಮಗೆ 5 ರೂಪಾಯಿಗೆ ಒಂದು ಗಿಡ ಕೊಟ್ಟು. ಇಲ್ಲೊಂದು ಮ್ಯಾಂಗೋ ಗಿಡ, ಮತ್ತೆ ಇಲ್ಲಿ ಫೆನ್ಸ್ ಹಾಕಿದ್ವಲ್ಲ ನೋಡಿ, ಅಲ್ಲಿ ತನಕ ಚೈನ್ ಲಿಂಕ್ ಫೆನ್ಸ್ ಹಾಕಿದ್ವಲ್ಲ, ಇಲ್ಲಿ ತನಕ ಇತ್ತು. ಅಲ್ಲಿಗೂ ಸ್ವಲ್ಪ ಜನ ಹತ್ತು ಬರೋರು.
ಅದಕ್ಕೆ ಏನ್ ಮಾಡಿದೆ, ಈ ತರ ಮುಳ್ತಂತಿ ಹಾಕಿದೆ ಎರಡು ಸಾರಿ ಬೇಕಾಗ್ತದೆ. ಆಮೇಲೆ ನೋಡಿ ಜಟ್ರೋಪ ಗಿಡಗಳು ಒಂದಷ್ಟು ಹಾಕಿದೆ. ಈಚೆ ನೀವು ನೋಡಿದ್ರೆ ಇದೆಲ್ಲ ಒಳ್ಳೆ ಫಾರೆಸ್ಟ್ ಇದ್ದಂಗಿತ್ತು, ಈ ಹರಳು ಇದಾಗೋಗಿತ್ತು, ಹೆಮ್ಮರ ಆಗೋಗಿತ್ತು. ಈಗ ಅದನ್ನ ನಾವು ಎಲ್ಲ ಕಡ್ದಿದೀವಿ. ನೋಡಿ ಹಿಂಗ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಮೊದ್ಲು ಹಿಂಗ್ ಕಾಣ್ತಾನೆ ಇರ್ಲಿಲ್ಲ ನಮ್ಗೆ. ತುಂಬಾ ಚೆನ್ನಾಗಿದೆ ನೋಡಿ, ಸನ್ರೈಸ್ ತುಂಬಾ ಚೆನ್ನಾಗಿದೆ. ನೋಡಿ ಇದು ನಟ್ಮೆಗ್ ಜಾಕಾಯಿ ಗಿಡ ತುಂಬಾ ಚೆನ್ನಾಗಿ ನೆಟ್ಕೊಂಡಿದೆ. ನೋಡಿ ಇದೊಂದು ಬಿಳ್ಪತ್ರೆ ಗಿಡ, ಇದು ನಮ್ಗೆ ಮೊದ್ಲಿಂದ ಇದೆ, ನಾವು ತೋಟ ಮಾಡಿದಾಗಿಂದಾನು ಇದೆ. ಇದು ಸುಮಾರು ಹಳೆ ಇದು ರೆಗ್ಯುಲರ್ ಟೀಕ್. ಇದು ಇಲ್ಲಿ ನಾವು ಇದು ಬಂಡೆಗಳ ಇದರಲ್ಲಿ ಸ್ವಲ್ಪ ಬೋಲ್ಡರ್ಸ್ ಇತ್ತು, ಅದನ್ನೆಲ್ಲ ತೆಗೆದಾಗ ಒಂದು ಕಲ್ಲನ್ನ ಇಲ್ಲೇ ಇಟ್ಕೊಂಡ್ವಿ, ಕೂತ್ಕೊಳಕ್ ಆಗುತ್ತೆ ಅಂತ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಕೂತ್ಕೊಳಕ್ ತುಂಬಾ ಚೆನ್ನಾಗಿದೆ. ಅಲ್ಲ ನಮ್ಮ ಹುಡುಗರು ಕಟ್ ಮಾಡಿ ಅಲ್ಲಲ್ಲೇ ಹಾಕಿದ್ದಾರೆ. ಇದು ನಲ್ಲಿಕಾಯಿ ಗಿಡ ಇದು. ಇದು ನಿರುತ್ತಿದೆಯಾ, ನಾವು ಕಟ್ ಮಾಡಿ ಇದಕ್ಕೆ ಹಾಕ್ಬಿಟ್ಟು ಕೆಳಗಡೆ, ಅದೇ ಒಳ್ಳೆ ಗೊಬ್ಬರ ಆಗುತ್ತೆ. ನಿರುಸಿಡಿಯಾ ಅಲ್ಲಲ್ಲಿ ಹಾಕಿದೀವಿ ನೋಡಿ, ಅಲ್ಲೊಂದು ಇದಿದೆ, ಅವಕ್ಯಾಡೋ ಇದೆ. ಈ ಕಡೆ 10 ಅಡಿ ಬಿಟ್ಟು ನಾವು ಟ್ರ್ಯಾಕ್ಟರ್ ಓಡಾಡೋಕೆ ಅಂತ 10 ಅಡಿ ಬಿಟ್ಬಿಟ್ಟು ಆ ಕಡೆ ಫಾರೆಸ್ಟ್ ಇವು ಹಾಕಿದೀವಿ. ಅಂದ್ರೆ ಇದು ಮಹಾಗಣಿ, ಇದು ರೆಡ್ ಸ್ಯಾಂಡ್ಲು, ಆ ಕಡೆ ಬೇವು, ಹಿಂಗೆ ಫಾರೆಸ್ಟ್ ವೆರೈಟಿ ಇದನ್ನ ಇದಕ್ಕಿದೆಯಾ ಕಟ್ ಮಾಡ್ಬಿಟ್ಟು ಅಲ್ಲೇ ಬಿಟ್ಬಿಡ್ತೀವಿ, ಅದು ಅಲ್ಲೇ ಗೊಬ್ಬರ ಆಗುತ್ತೆ ಅಂತ. ಅಷ್ಟೇ, ಕಟ್ ಮಾಡಿಬಿಟ್ಬಿಟ್ರೆ ಅದೇ ಕೆಳಗಡೆ ಗೊಬ್ಬರ ಆಗುತ್ತೆ ಅಂತ. ಇದು ಸುವಾಸಿನಿ ಅಂತ ಬಹಳ ಇದ್ರಾಗಿರುತ್ತೆ. ನಮ್ಮ ಸುತ್ತೂರು ಮಠದಿಂದ ತಂದಿದ್ದೆ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಫಾಯ್ದೆ. ಅವಾಗ ದಿನ ತೋಟದಲ್ಲಿ ನನಗೆ ಟೈಮ್ ಇರಲ್ಲ, ನಾನು ಯಾವಾಗ ಬಂದಾಗ ಕೆಲಸ ಮಾಡ್ತೀನಿ. ದಿನ ಪ್ರಾಸೆಸ್ ಅಲ್ಲಿ ಇದೆ. ಹೌದು, ತೋಟದಲ್ಲಿ ಓಡಾಡ್ತಾ ಇದ್ರೆ ಗೆಟ್ ಕನೆಕ್ಟೆಡ್ ಟು ಗಿಡಗಳಿಗೆ ಕನೆಕ್ಟ್ ಆಗ್ತೀವಿ. ಎಲ್ಲ ಬಂದ್ರೆ ಕಡಮೆ ಒಂದು ಬಳ್ಳಿ ಹತ್ಕೊಂಡು ನೋಡಿ, ಕಡಮೆ ನಿಮ್ಗೆ ಇದು ಗೊತ್ತು, ಕಾಸ್ಟ್ಲಿಯಸ್ಟ್ ನೆಟ್ ಈ ಕಡೆಯಿಂದ ಬಂದು ಇದು ನೆಟ್ಕೊಂಡಿದೆ ಚೆನ್ನಾಗಿ. ಇದು ಮೆಕಡೋಮಿಯಾ. ನೋಡಿ, ಇದು ನಿಮ್ಗೆ ಹೇಳಿದೆ ಪುರಾತನ ದೇವಸ್ಥಾನ. ಇದು ಆಗ ಹಿಂದಿನ ವಿಡಿಯೋಲ್ಲೂ ಹೇಳಿದ್ದೆ, ಇದು ಮತ್ತೆ ಏನೋ ಡಿಸ್ಮ್ಯಾಂಟಲ್ ಮಾಡಿ ಇದು ಮಾಡ್ತಾರೆ ಅಂತ. ಏನೋ ಇನ್ನ 70 ನಿಧಾನ ಆಗ್ತಾ ಇದೆ, ಮಾಡ್ತಾರಂತೆ. ಧರ್ಮಸ್ಥಳ ಟ್ರಸ್ಟ್ ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ನೋಡಿ, ಇದು ಕಾಡು ಬಾದಾಮಿ. ನಮ್ಮ ಮನೆ ಹತ್ರ, ಅಲ್ಲಿ ಬೆಂಗಳೂರಲ್ಲಿ ಮನೆ ಹತ್ರ ಇತ್ತು ಒಂದು ಗಿಡ, ಅದನ್ನ ಎತ್ಕೊಂಡ್ಬಂದು ಹಾಕಿದೆ. ಎಷ್ಟು ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ, ತುಂಬಾ ಚೆನ್ನಾಗಿ ಎತ್ಕೊಂಡ್ಬಿಟ್ಟಿದೆ.
ಬರ್ತಾ ಇದೆ ಅದು. ಅಂದ್ರೆ ಒಳ್ಳೆ ಗೊಬ್ಬರ ಸಿಗುತ್ತೆ. ಅದ್ರ ಕೆಳಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಗೊಬ್ಬರ ಆಗುತ್ತೆ ಆ ಎಲೆ ಬಿದ್ದಿದ್ರೆ. ಇದು ವಾಟರ್ ಆಪಲ್ ಇದು. ಇದು ನೋಡಿ, ಇದು ನೋಡಿ ಫ್ರೂಟ್ ತುಂಬಾ ಚೆನ್ನಾಗಿ. ನೋಡಿ ಇದೊಂದು ಬಟರ್ ಫ್ರೂಟ್ ಗಿಡ. ಇದು ಚೆನ್ನಾಗಿ ನೆಟ್ಕೊಂಡ್ಬಿಟ್ಟಿದೆ, ಬಗ್ಗೋಗಿದೆ. ಸಪೋರ್ಟ್ ಕೊಡ್ರಿ. ಈ ಕಡೆ ಎಲ್ಲ ಅದಕ್ಕೆ ಫಲವತ್ತತೆ ಚೆನ್ನಾಗಿದೆ ಅನ್ಸುತ್ತೆ ಮಣ್ಣು. ನೋಡಿ ಈ ಕಡೆ ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ನೆಟ್ಕೊಂಡ್ಬಿಟ್ಟಿದೆ. ಈ ಈ ಈ ಪೋರ್ಷನ್ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಅದು ಲೆಮನ್ ಗ್ರಾಸ್ ಒಂದು ಸಣ್ಣದು ಗಿಡ ಹಾಕಿದ್ರೆ ತುಂಬಾ ಚೆನ್ನಾಗಿ ನೆಟ್ಕೊಂಡ್ಬಿಟ್ಟಿದೆ. ನೋಡಿ ಹರಳು ಆ ಕಡೆ ಎಲ್ಲ ಕಟ್ ಮಾಡಿದ್ವಿ, ನೀಟ್ ಆಯ್ತು. ಇವಾಗ ಇಲ್ಲಿ ಎಲ್ಲ ಕಟ್ ಮಾಡ್ಬೇಕು. ನೋಡಿ ಬುಡ ಒಂದೊಂದು ಎಷ್ಟು ದಪ್ಪ ಆಗ್ಬಿಟ್ಟಿದೆ. ಇದೆಲ್ಲ ಸ್ವಲ್ಪ ಹರಳು ಕಟ್ ಮಾಡಿ ತುಂಬಾ ನೆರಳಾಗ್ಬಿಡ್ತು ಈಗ. ಸೊ ಹಂಗಾಗಿ ಹರಳು ಕಟ್ ಮಾಡೋದು ಅಂತ ಪ್ಲಾನ್ ಮಾಡಿದ್ದೀವಿ. ನೋಡಿ ಇದು ನಮ್ಮ ಕ್ಯಾಶು ನಟ್, ಗೇರ್ ಬೀಜದ ಹಣ್ಣಿನ ಗಿಡ. ಇದೊಂದು 2 ಗಿಡ ಹಾಕೊಂಡಿದ್ದೀವಿ. ನೋಡಿ ಇದು ಹಲ್ಸು ಒಂದು ವೆರೈಟಿ ತುಂಬಾ ಚೆನ್ನಾಗಿ ನೆಟ್ಕೊಂಡಿದೆ. ಹಲ್ಸಲ್ಲಿ ನಮ್ಮ ಹತ್ರ ಒಂದು 7 ವೆರೈಟಿನ ಏನೋ ಇರ್ಬೋದು ಅನ್ಸುತ್ತೆ. ಇದು ಲೆಮನ್ ಗ್ರಾಸ್ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದೆ. ಅಲ್ಲೊಂದು ತೊಗರಿ ಗಿಡ ಇದೆ. ಈ ಸತಿ ಲೆಮನ್ ಗ್ರಾಸ್ ಅಲ್ಲಿ ಅದು ಆಯಿಲ್ ಏನೋ ಎಕ್ಸ್ಟ್ರಾಕ್ಟ್ ಅಂತಲ್ಲ, ಇರೋ ಕೋಕೋನಟ್ ಆಯಿಲ್ಗೆ ಫ್ರಾಗ್ನೆನ್ಸ್ ಆಡ್ ಮಾಡೋದು ಹೆಂಗೆ ಅಂತ ಎಲ್ಲೋ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ. ಸೊ ಈ ಸತಿ ತೋಟಕ್ಕೆ ಬಂದಾಗ ಅದು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಇದೆಲ್ಲ ಯಾಕೆ ಹಾಕಿದ್ವಿ ಅಂದ್ರೆ ಅಲ್ಲೇ ಕೊಳ್ತು ಗೊಬ್ಬರ ಆಗ್ಬೇಕು ಅಂತ. ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅದು ಜಾಗವನ್ನು. ಯಾವ್ದೋ ಪಪ್ಪಾಯ ಗಿಡ ಬಿದ್ದೋಗಿತ್ತು, ಹೋಗುತ್ತೆ ಅಂತಲ್ಲ, ಹೀಗೆ ಅಲ್ಲೇ ನೆಟ್ಕೊಂಡಿದ್ದೀವಿ. ಬಿದ್ದೋಗಿತ್ತು ಗಿಡ, ಹಂಗೆ ನೆಟ್ಕೊಂಡು ಇಲ್ಲಿ ಕಾಯಿಗಳು ಬಿಟ್ಟಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಕಾಯಿ ಬಿಟ್ಟಿದೆ ಅಲ್ಲ. ನೋಡಿ ಇಲ್ಲೊಂದು ಮೆಕಡೋಮಿಯ ಗಿಡ ಇದೆ, ಅದು ಸಪೋಟ. ನೋಡಿ ಇದು ಮ್ಯಾಂಗೋನು ತುಂಬಾ ಚೆನ್ನಾಗಿ, ಈ ಕಡೆ ಮ್ಯಾಂಗೋನು ತುಂಬಾ ಚೆನ್ನಾಗಿ ಹಾಕ್ತೀನಿ. ಮ್ಯಾಂಗೋನು ನಮ್ಮ ಹತ್ರ ಒಂದು 5-6 ವೆರೈಟಿ ಇದೆ. ಇಲ್ಲಿ ಆ ಕಡೆ G9 ಬಾಳೆ ಇದೆ. ನೋಡಿ ಇದೊಂದು ಹಲ್ಸ್ ಗಿಡ. ನಮ್ಮ ಕ್ಲೈಂಟ್ ಒಬ್ರು ಕೇರಳ ಇಂದ ತಂದು, ಸಿಂಧೂರ್ ಅನ್ನೋ ವೆರೈಟಿ. ನೋಡಿ ಈ ಏರಿಯಾ ಇದೆಯಲ್ಲ, ಇದು ಬಂಡೆ, ಇದು ರಿಲ್ಯಾಕ್ಸಿಂಗ್ ಏರಿಯಾ ಮಾಡೋಣ ಅಂದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ರಿಲ್ಯಾಕ್ಸಿಂಗ್ ಏರಿಯಾ ಮಾಡೋಣ ಅಂತ. ಸ್ವಲ್ಪ ಇದೆಲ್ಲ ಗಿಡಗಳು ಬಂದ್ಮೇಲೆ ಆಮೇಲೆ ಮಾಡ್ಸೋಣ ಅಂತ ಹಂಗೆ ಬಿಟ್ಟೆ ಇದನ್ನ. ಸೊ ಇದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ನನ್ನ ಫ್ರೆಂಡ್ ಮೊನ್ನೆ ಒಬ್ರು ಬೈಕರ್ ಬಂದಿದ್ರು, ಅವ್ರು ಹೇಳ್ತಾ ಇದ್ರು, ಸರ್ ನಿಮ್ ತೋಟದ ಪೈಕಿ ಇಲ್ಲೊಂದು ಶೆಲ್ಟರ್ ಹಾಕ್ಬಿಟ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ರಿಲ್ಯಾಕ್ಸ್ ಅಂತ ಹೇಳ್ತಾ ಇದ್ರು. ಇಲ್ಲಿ ಮುಗ್ಗೆ ಚೆನ್ನಾಗಿ ಬಿಟ್ಟಿದೆ. ಇಲ್ಲಿ G9 ಬಾಳೆ ಇದೆ, ಎಲ್ಲ ಆ ಕಡೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಗೊನೆ ಹಾಕಿದೆ. ನೋಡಿ ಇನ್ನೊಂದು ಬಾಳೆ ಗೊನೆ ಹಾಕಿದೆ. ಆಮೇಲೆ ನೀವಲ್ಲಿ ನುಗ್ಗೆ ನೋಡಿ, ಅಲ್ಲಿ ಒಣಗಿದೆಯಲ್ಲ, ಎಷ್ಟು ಉದ್ದ ಇದೆ ನೋಡಿ, ಯಾವ್ದೋ ಹೈಬ್ರಿಡ್ ವೆರೈಟಿ. ತುಂಬಾ ಚೆನ್ನಾಗಿ ಒಣಗಿರೋದು ಫೋಕಸ್ ಮಾಡಿ, ತುಂಬಾ ಚೆನ್ನಾಗಿದೆ ಅದು. ಅಂಡ್ ವೆರೈಟಿ ಇಲ್ಲೊಂದು ನಂದಿ ಗಿಡ ಇದೆ.
ನೋಡಿ ಇಂಜಿನಿಯರಿಂಗ್ ಬಾಳೆ ನೋಡಿ ಇಂಜಿನಿಯರಿಂಗ್ ಬಾಳೆ ಗೊನೆ ಹೆಂಗ್ ಹಾಕಿದೆ ನೋಡಿ, ಎಷ್ಟು ದೊಡ್ಡದಿದೆ. ಖುಷಿ ಆಗುತ್ತೆ ಇದು ನೋಡಿದ್ರೆ. ನೋಡಿ ಅದು ಸಿಲೋನ್ ವಾರ್ಪ್ ಅಂತ ಒಂದು 3 ಗಿಡ ತಂದಿದೆ, ಇಲ್ಲೊಂದಿದೆ, ಆ ಕಡೆ ಒಂದಿದೆ. ನಮ್ಗೆ ಚಿಕ್ಕದಲ್ಲೇ ಅದು ಕಾಯಿ ಬಿಡೋಕ್ ಶುರುವಾಗುತ್ತೆ. ಎಳ್ನೀರಿಗೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಕೊಬ್ಬರಿ ಅಂತಾರೆ. ಎಳ್ನೀರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲೊಂದಿದೆ, ಅಲ್ಲೊಂದಿದೆ, ಇದೆಲ್ಲ ಫುಲ್ ವಿಪರೀತ ಜಾಸ್ತಿ ಆಗ್ತದೆ. ನೋಡಿ ಇಲ್ಲಿ ಜೀನೆಯಿಂದ ಆಲ್ರೆಡಿ ಇನ್ನೇನು ಸ್ವಲ್ಪ ದಿನಕ್ಕೆ ಹಾರ್ವೆಸ್ಟ್ ಮಾಡಬೇಕು, ಎಲ್ಲ ರೆಡಿ ಆಗ್ತಾ ಇದೆ. ಇದು ಚೆನ್ನಾಗಿದೆ. ಸರಿ, ಇದು ಸ್ಟಾರ್ ಫ್ರೂಟ್ ಗಿಡ ಬೆಳವಣಿಗೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬರ್ತಾ ಇದೆ. ನೋಡಿ ನಮ್ದು ಸ್ಟಾರ್ ಪರ್ಫಾರ್ಮಿಂಗ್ ಇವು ನಮ್ಮ ಪಪ್ಪಾಯ ಒಂದು 4-5 ಗಿಡ ಇವೆ, ಎಲ್ಲ ತುಂಬಾ ಚೆನ್ನಾಗಿ ಬಿಡ್ತಾ ಇವೆ. ನೋಡಿ ಇಲ್ಲ ಹಣ್ಣು ಈಗ ಹಾರ್ವೆಸ್ಟ್ ಮಾಡ್ಬೋದು. ಈಗ ಹೋಗುವಾಗ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂಡ್ ಇಲ್ಲೊಂದು ಗೋವಾ ಫ್ರೂಟ್ ಇದೆ, ಗೋವಾ ಗಿಡ ಇದೆ ನೋಡಿ. ಇದು ಇದರಲ್ಲಿ ಚೆನ್ನಾಗಿತ್ತು. ಯಾವಾಗ ಹಣ್ಣಾಗಿ ನೋಡ್ಕೊಂಡಿರ ಕೆಳಗೆ ಬಿದ್ದೋಗ್ಬಿಟ್ಟಿದ್ರೆ ಹಣ್ಣುಗಳೆಲ್ಲ. ನೋಡಿ ಇಲ್ಲಿ ಎಷ್ಟು ಬಿಟ್ಟಿವೆ ನೋಡಿ, ನೋಡಿ ಇಲ್ಲಿ ಒಂದ್ಸಲ ಬಿಟ್ಟಿದೆ. ಇಲ್ಲಿ ಅಲ್ಲಿ ಕಾಣುತ್ತಲ್ಲ, ನಾನು ತುಂಬಾ ಇದಾಗ್ತಿದೆ. ನೋಡಿ ಪಪ್ಪಾಯ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಾಗ್ಪುರ ಇಲ್ಲ ಅಥವಾ ಮೋಸಂಬಿ ಇರಬೇಕು. ಅಲ್ಲಿ ನಮ್ಗೆ ಮೋಸಂಬಿ ಒಂದು ಗಿಡ ಬಿಟ್ಟಿತ್ತು, ಅದ್ರ ಹಾಕ್ತೀನಿ. ಫಸ್ಟ್ ಸ್ವೀಟ್ ಲೈನ್ ತುಂಬಾ ಚೆನ್ನಾಗಿ ಈ ಸೈಜ್ ಬಿಟ್ಟಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಅದು ಇಲ್ಲೊಂದು ಇದಿದೆ. ಈಗ ಆರೆಂಜ್ ಅಂತ ಇದೆ ನೋಡಿ. ಇಲ್ಲಿ ಚಾಪ್ರೂಟ್ ಗಿಡ ಇದೆ. ಇಷ್ಟು ಗಿಡಕ್ಕೆ ಹೋಗ್ಲೇ ಸುಮಾರು ಚಾಪ್ರೂಟ್ ಬಿಟ್ಟಿದೆ. ಹಣ್ಣಾಗಿದೆ ನೋಡಿ, ಹಣ್ಣಾಗಿದೆ ತೊಳಿ. ಇಲ್ಲಿ ಸುಮಾರು ಬಿಟ್ಟಿವೆ, ಇಲ್ಲೆಲ್ಲ ಬಿಟ್ಟಿವೆ. ಇನ್ನ ಇದಾಗ್ತಾ ಇದೆ ನೋಡಿ, ಇಲ್ಲೆಲ್ಲ ಫ್ಲವರಿಂಗ್ ಇದೆ, ಹಣ್ಣೆ ಸಿಕ್ತು ಇವಾಗ ನಿಮ್ಗೆ. ಇಲ್ಲಿ ಈಚಿದೆ, ಅಲ್ಲಿ ದೊಡ್ಡದಿದೆ, ಇಲ್ಲಿ ಫ್ಲವರ್ ಇದೆ, ಎಲ್ಲ ಇನ್ನ ಬರ್ತಾ ಇದೆ. ಈಗ ನೋಡಿ ನಾವು ಅಲ್ಲಲ್ಲಿ ಗ್ಲಿರಿಸಿಡಿಯಾ ಅಲ್ಲಲ್ಲ ಹಾಕಿದೀವಿ. ನೈಟ್ರೋಜನ್ ಫಿಕ್ಸೇಷನ್ ಅಂಡ್ ಗೊಬ್ಬರ ಆಗುತ್ತೆ. ಇದೊಂದು ವಾಟರ್ ಆಪಲ್ ನೋಡಿ. ಈಗ ಇಲ್ಲೊಂದು ವಾಟರ್ ಆಪಲ್ ಇದೆ, ಅಲ್ಲೊಂದಿದೆ. ಇಲ್ಲಿ ವೆರಿಗೇಟೆಡ್ ವಾಟರ್ ಆಪಲ್ ಇದೆ ನೋಡಿ. ಅದು ವೆರಿಗೇಟೆಡ್ ವಾಟರ್ ಆಪಲ್. ಇದು ರೆಡ್ ಸ್ಯಾಂಡಲ್ ಗಿಡ. ರೆಡ್ ಸ್ಯಾಂಡಲ್ ನಮ್ಮ ಹತ್ರ ಒಂದು 4-5 ಗಿಡ ಇದೆ. ಸ್ಯಾಂಡಲ್ ಹಾಕ್ಬೇಕು ಅದು ಅಂದ್ರೆ ಎಲ್ಲ ವೆರೈಟಿ ಒಂದೊಂದು ಇಲ್ಲಿ ಇದು ವೆರಿಗೇಟೆಡ್ ವಾಟರ್ ಆಪಲ್. ಇದು ಪಪ್ಪಾಯ ಯಾಕೆ ಹಿಂಗಿದೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಆಮೇಲೆ ಯಾರೋ ಹೇಳಿದ್ರು ಇದು ಮೇಲ್ ಫ್ಲವರ್ಸ್ ಅಂತ. ಸೊ ಇದು ಮೇಲ್ ಗಿಡ, ಫ್ಲವರ್ಸ್ ಇದು ಇದಾಗಲ್ಲ ಅಂತ. ನೋಡಿ ಇಲ್ಲೊಂದು ಬಟರ್ ಫ್ರೂಟ್ ಇದೆ. ಬಟರ್ ಫ್ರೂಟ್ ನಮ್ಮ ಹತ್ರ 3 ವೆರೈಟಿ, ಈಗ 4ನೇ ವೆರೈಟಿ ತಂದಿದ್ದೀನಿ. ಒಂದು ಬಟರ್ ಫ್ರೂಟ್ ನಮ್ಮ ಹತ್ರ 4 ವೆರೈಟಿ, 4ನೇ ವೆರೈಟಿ ಈಗ ತಂದಿದ್ದೀನಿ. ಒಂದು ಬಲ್ಬ್ ಇದೆ, ಇನ್ನೊಂದು ಬಲೂನ್ ಇದೆ, ಮೆಕ್ಸಿಕನ್ ಆಸ್ ಇದೆ, ಇನ್ನೊಂದು ಮೊನ್ನೆ ಯಾರೋ 1-2 ಗಿಡ ಕೊಟ್ಟರು, ಪಟೇಲ್ ಸೂಪರ್ ಅಂತ. ಅದು ವರ್ಷಕ್ಕೆ 2 ಸತಿ ಬಿಡುತ್ತೆ. ಅದೊಂದು 2 ಗಿಡ ಈಗ ತಂದಿದ್ದೀನಿ, ಈಗ ನೆಡ್ಬೇಕು. ನೋಡಿ ಅಲ್ಲೇ ವೈಟ್ ಜಾಮೂನ್ ಆ ಬಂಡೆ ಪಕ್ಕ ಇದೆಯಲ್ಲ, ವೈಟ್ ಜಾಮೂನ್, ಬಿಳಿ ನೇರಳೆ ಗಿಡ. ಆಮೇಲೆ ಈ ಕಲ್ಲು ನಾವು ರಿಲ್ಯಾಕ್ಸಿಂಗ್ ಏರಿಯಾ ಅಂತ, ಮೆಡಿಟೇಷನ್ ಏರಿಯಾ ಮಾಡೋಣ ಇಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ವಿ. ಮೆಡಿಟೇಷನ್ಗೆ ಚೆನ್ನಾಗಿರುತ್ತೆ.
ಸ್ವಲ್ಪ ಇದೆಲ್ಲ ಕೊಂಬೆಗಳನ್ನ ಟ್ರಿಮ್ ಮಾಡಿ ಅಲ್ಲ ಸ್ವಲ್ಪ ಬ್ಯೂಟಿಫೈ ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ. ನೋಡಿ ಇದು ರಾತ್ರಿ ಏನೋ ಇದು ಇದ್ರೆ ಸೊಳ್ಳೆ ಬರಲ್ಲ ಅಂತ ಸ್ವಲ್ಪ ಫ್ರಾಗ್ನೆನ್ಸ್ ಇದೆ. ಸ್ನೇಕ್ ಪ್ಲಾಂಟ್ಸ್ ಇದೆ ಇಲ್ಲಿ. ಅದು ನಮ್ಮ ಬೆಟ್ಟದಲ್ಲಿ ಆ ಕಡೆ ಎರಳೆಕಾಯಿ ಗಿಡ ಇದೆ ನೋಡಿ. ಎರಳೆಕಾಯಿ ನಮ್ಮ ಹತ್ರ 2-3 ಗಿಡ ಇದೆ. ನೋಡಿ ಸ್ವಲ್ಪ ನುಗ್ಗೆಕಾಯಿ ಹಾರ್ವೆಸ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ದಿನ ಹೋದ್ರೆ ಚೆನ್ನಾಗಿ ಸಿಕ್ಕತ್ತೆ. ಇದು ನಮ್ಮ ಎರಡನೇ ಗಿಡ. ಇದರಲ್ಲಿ ಉಪ್ಪಿನಕಾಯಿ ಹಾಕ್ತಾರೆ, ಬಹಳ ರುಚಿಯಾಗಿರುತ್ತೆ ಅಂಡ್ ಒಳ್ಳೇದು ಅಂತಾರೆ. ನನಗೆ ಬಹಳ ಇಷ್ಟ ಇದು ಎಳ್ಳೆಕಾಯಿ. ಇದೊಂದು 2 ಗಿಡ ಇದೆ, ಇಲ್ಲೊಂದಿದೆ, ಆ ಕಡೆ ಒಂದಿದೆ. ಆಮೇಲೆ ಇಲ್ಲಿ ಹೋಗಲ್ ಗಿಡ ಇದೆ. ಇದು ರಾಮ್ಫಲ್ ಮುಖ್ಯ ಪಕ್ಕ ಇದೆಯಲ್ಲ, ಇದು ರಾಮ್ಫಲ್. ಆಮೇಲೆ ಇದು ನೋಡಿ ವೈಟ್ ಗಿಡ ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಬೊಕ್ಕೆ ಇದ್ದಂಗೆ ಇರುತ್ತೆ, ಫ್ಲವರ್ಸ್ ಬಿಡ್ತಾ ಇರುತ್ತೆ. ಇಲ್ಲಿ ಅಂಜೂರ ಗಿಡ ಇದೆ, ಬನ್ನಿ ಆ ಕಡೆಯಿಂದ ಹೋಗೋಣ. ನೋಡಿ ಇದು ಅಂಜೂರ ಗಿಡ, ಆ ಕಡೆ ರಾಮ್ಫಲ್ ಇದೆ. ಇದೆಲ್ಲ ಕ್ರೋಟಾನ್, ಸ್ವಲ್ಪ ಅಲ್ಲಲ್ಲಿ ಕ್ರೋಟಾನ್ ಆಗಿದೆ. ಇದನ್ನ ನಾನು ಫುಲ್ ಸ್ವಲ್ಪ ಜಾಸ್ತಿ ಪ್ರಾಪಗೇಟ್ ಮಾಡಿ ಈ ಫ್ರಂಟ್ ಅಲ್ಲಿ ಹಾಕೊಂಡು ತುಂಬಾ ಆರ್ಟಿಸ್ಟಿಕ್ ಆಗಿರುತ್ತೆ. ಇದು ಮೋಸಂಬಿ ಗಿಡ ಹೇಳದ್ನೆಲ್ಲ ನಾನು ಹಾರ್ವೆಸ್ಟ್ ಮಾಡಿದ್ವಿ, ಸ್ವೀಟ್ ಲೈಮ್ ಹಾರ್ವೆಸ್ಟ್ ಮಾಡಿದ್ವಿ, ಫೋಟೋ ಹಾಕ್ತೀನಿ ನೋಡಿ. ಇದು ಕುಮ್ಕ್ಯಾಟ್ ಅಂತ ಹೊಟ್ಟು ಸಮೇತ ತಿಂದ್ವಿ. ಸಿಟ್ರಸ್ ಫ್ಯಾಮಿಲಿ ಇದೆ ನೋಡಿ, ಇಲ್ಲೊಂದು ಕಾಯಿ ಬಿಟ್ಟಿದೆ. ಆಲ್ರೆಡಿ 1-3-4 ಕಾಯಿ ಬಿಟ್ಟಿತ್ತು, ಅದನ್ನ ತಿಂದಿದೀವಿ ನೋಡಿ. ಈಗ ಒಂದು ಬಿಟ್ಟಿದೆ, ಹೊಟ್ಟು ಸಮೇತ ತಿಂದ್ಬಿಡೋದು. ಅದು ಬಹಳ ಚೆನ್ನಾಗಿದೆ. ಆಮೇಲೆ ಬಾಳೆ ನಮ್ಮ ಹತ್ರ ಬಾಳೆನೂ ಒಂದು 6-7 ವೆರೈಟಿ ಇದೆ. ಆಂಧ್ರ ವೆರೈಟೀಸ್ ಅಂತ ಆಂಧ್ರ, ಅದೇನು ಸಕ್ಕರೆ ಕೇಣಿ, ಅಮೃತ್ ಪಾಣಿ, ಇದೆ ಒಂದು 3 ವೆರೈಟಿ. ನಮ್ಮ ಫ್ರೆಂಡ್ ತಂದ್ಕೊಟ್ರು, ರಾಜು ಅಂತ, ನಮ್ಮ ಲೇಔಟ್ ಅಲ್ಲಿರೋದು, ಅವ್ರು ತಂದ್ಕೊಟ್ರು. ಇದೆಲ್ಲ ಬಾಳೆ ಅವ್ರು ತಂದ್ಸಿಟ್ಟಿರೋ ಬಾಳೆ ಈ ಪ್ಲಾಟ್ ಅಲ್ಲೇ ಹಾಕಿದ್ದೀವಿ, ಅಲ್ಲಲ್ಲಿ. ವಾಟರ್ ಆಪಲ್ ತಂದಿದ್ದು ಹೋಗ್ತಿರಲ್ಲಿ ಒಂದು ಸ್ವಲ್ಪ ಬಿಟ್ಟಿತ್ತು ಅಷ್ಟೇ, ಅದು ಬಿಟ್ರೆ ಈಗ ಯಾವ್ದು ಇಲ್ಲ. ನಮ್ಮ ಹತ್ರ ರಾಮ್ಫಲ್ ಇದೆ, ಲಕ್ಷ್ಮಣ್ ಫಲ್ ಇದೆ, ಸೀತಾಫಲ್ ಇದೆ. ಇಲ್ಲಿ ಈಗ ಹೂವನ್ನು ಬಿಟ್ಟಿದೆ. ಇದು ಎಲ್ಲೋ ಒಂದು ಇಲ್ಲಿದೆ ನೋಡಿ, ಒಂದು ಅಲ್ಲಿ ಒಳಗಡೆ ಇದೆ ನೋಡಿ, ಅದೇ ಕಾಯಿ ಬಿಟ್ಟಿದೆ. ಅಲ್ಲಿ ಇಲ್ಲೊಂದು ಮ್ಯಾಂಗೋ ಗಿಡ ಇದೆ. ಇದು ರಿಲ್ಯಾಕ್ಸಿಂಗ್ ಏರಿಯಾ ಅಂತ ಮಾಡಿದ್ವಿ, ಈಗ ಯಾರು ಯೂಸ್ ಮಾಡ್ತಾ ಇಲ್ಲ ಇದಾಗಿರೋದ್ರಿಂದ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾರೆ. ಅಲ್ಲೋಗೋಣ ನೋಡಿ. ದಾಳಿಂಬ್ರೆ ಬಿಟ್ಟಿದೆ, ಈಗ ಏನೋ ಆಗಿದೆ, ಇದು ಏನೋ ರೋಗ ಬಂದಂಗಿದೆ. ಬಿಟ್ಟಿತ್ತು ಇನ್ನೊಂದಷ್ಟು ಆಯ್ತು. ನಮ್ಮವ್ರು ಯಾರೋ ಹಾರ್ವೆಸ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಅದು ತುಂಬಾ ಹೆಲ್ದಿ ಆಗಿದೆ. ಇದು ರಸಬಾಳೆ, ಇದು ನಂಜನಗೂಡು ರಸಬಾಳೆ. ಇದು ಮತ್ತೆ ಆಗಿಲ್ಲ, ಇನ್ನ ಬಂದಿಲ್ಲ. ಇಲ್ಲೊಂದು ರಾಮ್ಫಲ್ ಇದೆ, ಬನ್ನಿ. ನೋಡಿ ಅಲ್ಲಲ್ಲಿ ಈ ಬದನೆಕಾಯಿ ಗಿಡಗಳು ಹಾಕಿದೀವಿ. ಬದನೆಕಾಯಿ ಅಲ್ಲಲ್ಲಿ ಒಂದೊಂದು ಹಾಕಿದೀವಿ, ಮನೆಗೆ ಯಾವಾಗನ್ನ ಒಂದ್ ಸ್ವಲ್ಪ ಸಿಗ್ತಾ ಇರುತ್ತೆ. ಆ ಕಡೆ ಒಂದ್ ಸ್ವಲ್ಪ ದೊಡ್ಡ ಗಿಡ ಇದೆ ಮನೆಗೆ. ಇಲ್ಲೊಂದು ಬದನೆ ಇದೆ, ಕೀಳ್ಗಿಡ ಅಲ್ಲ, ಹಣ್ಣಾಗೋಗಿದೆ, ಬೀಜಕ್ಕಾಗುತ್ತೆ. ಹಣ್ಣಾಗೋಗಿದೆ, ಬೀಜಕ್ಕಾಗುತ್ತೆ. ಇಲ್ಲೊಂದು ರೆಡ್ ಕಲರ್ ಫ್ಲವರ್ ಇದೆ ನೋಡಿ, ಇದು ತಂದಾಕಿರೋದೆ. ತುಂಬಾ ಚೆನ್ನಾಗಿ ಮೊನ್ನೆ ಯಾವಾಗ ತುಂಬಾ ಚೆನ್ನಾಗಿ ಬಿಟ್ಟಿತ್ತು ಅದು.
ಜೇನುಗೂಡುಗಳಿಗೆ ಅಂತ ಹೂವು ಹಾಕಿರೋದು ಅದು. ಈ ಬ್ರಿಂಜಾಲ್ ಇಲ್ಲೂ ಏನೋ ಆಗಿದೆ ಇದು. ಏನನ್ನ ಇದು ಬರುತ್ತಾ ನೋಡ್ಬೇಕು, ಕಟ್ ಮಾಡಿದ್ಮೇಲೆ ಪ್ರೂನಿಂಗ್ ಆದ್ಮೇಲೆ ಏನನ್ನ ಚೆನ್ನಾಗಿ ಬರುತ್ತಾ ಅಂತ ನೋಡ್ಬೇಕು. ಚಿಗುರು ಆಗ್ತಾ ಇದೆ ಎಲ್ಲ ಇದೆ. ಇನ್ನ ಹಾರ್ವೆಸ್ಟ್ ಮಾಡಿದೆ ಅಂದ್ರೆ ಇಲ್ಲೇ ಹೇಳಿದ್ದೆ ಹಣ್ಣಾಗಿ ಹೋಗಿತ್ತು ಅಂತ. ತುಂಬಾ ರುಚಿಯಾಗಿರುತ್ತೆ ಇದು. ತುಂಬಾ ರುಚಿಯಾಗಿರುತ್ತೆ ಇದು ಗೋವಾ ಗಿಡ. ಈ ತೋಟ ಫುಲ್ಲು ಅಡಿಕೆ ಬಿಟ್ರೆ ಇದಷ್ಟೇ ಇದೆ, ಬಾಳೆ ಅಷ್ಟೇ ಇದೆ. ಅಲ್ಲಲ್ಲಿ ಎಲ್ಲೋ ಒಂದೊಂದ್ ಕಡೆ ಒಂದೊಂದು ಫ್ರೂಟ್ ಗಿಡಗಳು ಹಾಕಿದ್ದೀವಿ. ಇಲ್ಲಿ ಕೆಳಗಡೆ ಒಂದಷ್ಟು ಫ್ರೂಟ್ ಗಿಡಗಳು ಹಾಕಿದ್ದೀವಿ. ಇದು ತಾಟಿನಿಂಗ್ ಅನ್ನೋ ಗಿಡ ಇದು. 2 ಸತಿ ಟ್ರೈ ಮಾಡಿದೆ ನಾನು ಇದನ್ನ ತಂದಾಕಣ ಅಂತ. ನಮ್ಮ ಭೀಮಾವರಂ ಇಂದ ನಮ್ಮ ಫ್ರೆಂಡ್ ಒಬ್ರು ಪಾಪ 2 ಸತಿ ತಂದ್ಕೊಟ್ರು, ಯಾವ್ದು ಸಕ್ಸಸ್ ಆಗ್ಲಿಲ್ಲ. ಬರೀ 2 ಏನೋ ಸಕ್ಸಸ್ ಆದಂಗಿದೆ. ಈ ಕಡೆ ಒಂದು, ಆ ಕಡೆ ಒಂದೇನೋ ಸಕ್ಸಸ್ ಆಗಿದೆ. ಒಂದು ಗಿಡ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನಾವು ಚಾಲೆಂಜಿಂಗ್ ಆಗಿ ತಗೊಂಡ್ವಿ. ಏನನ್ನ ಮಾಡಿ ಇಲ್ಲಿ ನಮ್ಮ ತೋಟದಲ್ಲಿ ಒಂದು ಆ ಗಿಡ ಬರ್ಸ್ಲೇಬೇಕು ಅಂತ. ಇದು ಅದು ನೆಟ್ಕೊಂತ ಇದೆ. ನಾನು ಇನ್ನೂ ಒಂಚೂರು ವ್ಯತ್ಯಾಸಾಗಿ ಈ ಕಡೆ ಒಂದಷ್ಟು ಫ್ರೂಟ್ಸ್ ಗಿಡಗಳು ಹಾಕಿದ್ದೇವೆ, ಅಲ್ಲಲ್ಲಿ ಒಂದೊಂದು. ನೋಡಿ ಇದು ಹೊನ್ನೆ, ಟಿಂಬರ್ಗ್ ಆಗುವಂತದ್ದು ಗಿಡ, ಹೊನ್ನೆ ಅಂತ. ಇದು ನಾನು ಮೊನ್ನೆ ಯಾವುದೋ ನರ್ಸರಿಯಿಂದ ತಂದಿದ್ದೀನಿ, ಮೊನ್ನೆ ನೆಟ್ಟಿರೋದು ರೀಸೆಂಟ್ ಆಗಿ. ಅದು ನೆಟ್ಕೊಂಡ್ರೆ ಚೆನ್ನಾಗಿ. ನೋಡಿ ಇದು ರೆಕ್ಟಾಂಗಲ್, ನೋಡಿ ಚೆನ್ನಾಗಿ ನೆಟ್ಕೊಂಡಿದೆ. ನಮ್ಮ ಹತ್ರ ಆ ಕಡೆ ಒಂದೆಲ್ಲೋ ಒಂದಿದೆ ರೆಕ್ಟಾಂಗಲ್. ಬ್ರೆಡ್ ಫ್ರೂಟ್ ಅಂತ, ಜೀಕೂಜ ಅಂತಾರೆ ಕನ್ನಡದಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ತರಕಾರಿ. ನನಗೆ ಇಲ್ಲಿ ಫಾರ್ಮ್ ಹೌಸ್ ಹತ್ರ ಬಂದ್ಬಿಟ್ರೆ ತುಂಬಾ ನೆಮ್ಮದಿಯಾಗಿರುತ್ತೆ. ನನಗೆ ಅಂತಲ್ಲ, ಯಾರಾದ್ರೂ ಅಷ್ಟೇ. ನೇಚರ್ ಲವರ್ಸ್ಗೆ ತೋಟದ ಮಧ್ಯೆ ಇದ್ಬಿಟ್ರೆ ಅದೇ ಒಂದು ದೊಡ್ಡ ಪ್ರಪಂಚ ಆಗೋದು.